ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಧಾರಾವಾಹಿಯ ಇಂದಿನ ಪೂರ್ತಿ ಸಂಚಿಕೆ ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ವಿಡಿಯೋಗಳಿಗೆ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗಳು ಸ್ವಲ್ಪನಾದರೂ ಲೈಕ್ ಮಾಡಿ ತಪ್ಪದೆ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಗೌರಿ ಒಂದಕ್ಕೆ ಪರ್ಮಿಷನ್ ಕೇಳಕ್ಕೆ ಬಂದಿರ್ತಾಳೆ. ಅದಕ್ಕಿಂತ ಮುಂಚೆ ವಿವೇಕ್ ಅವರು ಮೋನಿಕಾಗೆ ಯಾವ ರೀತಿ ಸರಿಯಾಗಿ ಉಗಿತಾರೆ ಅನ್ನೋದೇ ಒಂದು ದೊಡ್ಡ ಖುಷಿ ವಿಚಾರ. ಈ ಮೋನಿಕಾಗೆ ಮಾತೆತ್ತಿದ್ರೆ ಗೌರಿ ಮೇಲೆ ಆಪಾದನೆ ಹಾಕೋದು ಬಿಟ್ಟರೆ ಬೇರೆ ಏನು ಸಿಗೋದೇ ಇಲ್ಲ ಅಂತ ಅನಿಸುತ್ತೆ. ಅಲ್ಲ, ಎಷ್ಟು ದುರಾಂಕಾರ ಇದ್ದರೆ ನನ್ನ ಪುಣ್ಯವತಿ ಬಗ್ಗೆ ಮಾತಾಡ್ತೀಯ ನೀನು? ಬೆಳಗಿನ ಸಾಯಂಕಾಲದವರೆಗೂ ಕೆಲಸ ಮಾಡೋದು ಅವಳಿಗೂ ನಿನಗೂ ಬೇಜಾನ್ ವ್ಯತ್ಯಾಸ ಇದೆ. ಅವಳ ಮೇಲೇ ಈ ಥರ ಸುಳ್ಳು ಆಪಾದನೆ ಮಾಡ್ತೀಯಲ್ಲ. ಈಗೇನಾದರೂ ಚಿಕ್ಕಮ್ಮ ಗೀ ರೈಸ್ ತಂದುಕೊಟ್ಟಿಲ್ಲ ಅಂದಿದ್ರೆ ಈಗ ಗೌರಿ ಮೇಲೆ ಎಲ್ಲ ತಪ್ಪಾಗ್ತಿದ್ರೆ ತಾನೇ, ಗೌರಿ ಮಾಡಿಕೊಟ್ಟಿಲ್ಲ ಅಂತ. ಆದ್ರೂ ಅವಳ ಮುಖದಲ್ಲಿ ಆ ತಪ್ಪು ಭಯದಕ್ಕಿಂತ ನೀನೆಲ್ಲಿ ಸಿಗಾಕೊಂಡ್ಬಿಡ್ತೀಯೋ ಅನ್ನೋ ಒಂದು ಭಯನೇ ಕಾಡ್ತಾ ಇದೆ. ಈ ಮನೆಗೆ ನೀನು ಸೊಸೆ ಆಗೋದಕ್ಕೆ ಗೌರಿನೇ ಕಾರಣ. ಅವಳು ಎಷ್ಟು ಹೋರಾಟ ಮಾಡಿದ್ದಾಳೆ. ಅವಳು ಹೋರಾಟದಿಂದ ನೀನು ಇವತ್ತು ಈ ಮನೇಲಿ ಸೇರ್ಕೊಂಡಿರೋದು ಸೊಸೆಯಾಗಿ. ಇಲ್ಲ ಅಂದಿದ್ರೆ ನೀನು ಅಲ್ಲೇ ಬಿದ್ದಿರಬೇಕಾಯ್ತು ಅಂತ ನಿನ್ನ ತಂಗಿಗೆ ಒಂದು ಸ್ವಲ್ಪನೂ ಮರ್ಯಾದೆ ಕೊಡದೆ ಈ ರೀತಿ ಅವಳನ್ನ ಇಲ್ಲಿ ಸುಳ್ಳು ಹೇಳಿ ಆಪಾದನೆಗೆ ಸಿಗುತ್ತೆಯಲ್ಲ, ನಿನಗೆ ಸ್ವಲ್ಪನಾದರೂ ಕೃತಜ್ಞತೆ ಇಲ್ವಾ ಅಂತ ಹೇಳ್ಬಿಟ್ಟು ವಿವೇಕ್ ಬೈತಾ ಇರ್ತಾರೆ. ವಿವೇಕ್ ಅಂತಂದಾಗ ಬಿಡ್ರಿ ಹೋಗ್ರಿ ಅಂದಾಗ, ಸುಮ್ಮನೆ ಇರು ಪುಣ್ಯವತಿ, ನೀನು ಸುಮ್ಮನೆ ಇದ್ದಿ ಅಕ್ಕ ಅಂತ ಅಂದ್ಕೊಂಡು ನಿನ್ನ ಮೇಲೆ ಇವಳು ಏನು ಬೇಕಾದರೂ ಆಪಾದನೆ ಹಾಕ್ಬೋದು ಅಂತ ಅನಿಸುತ್ತೆ. ದಿನ ಒಂದೊಂದು ಜಗಳ, ದಿನ ಒಂದೊಂದು ಖ್ಯಾತೆ. ಅಲ್ಲ ಚಿಕ್ಕಮ್ಮ, ನೀವಾದರೂ ನೋಡ್ಕೊಳಕ್ಕಾಗಲ್ವಾ ಅಂತ ಹೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಅಯ್ಯೋ ನಾನೇನು ನೋಡ್ಕೊಳ್ಳಿ ಇವಳನ್ನ, ನೀವೇ ತಾನೇ ಎಲ್ಲರೂ ಸೇರಿ ಸೊಸೆನ ಮಾಡ್ಕೊಂಬಂದಿರೋದು, ನೀವೇ ನೋಡ್ಕೊಳ್ಳಿ ಅಂದಾಗ ಹಂಗನ್ಬಿಟ್ರೆ ಆಗ್ಬಿಡುತ್ತಾ ಚಂಚಲ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅನಿಕೆ, ನಿನ್ನ ಹೆಂಡ್ತಿಗೆ ನೀನು ಸ್ವಲ್ಪ ಆದರೂ ಬುದ್ಧಿ ಹೇಳೋಕ್ಕಾಗಲ್ವಾ ಅಂತ ಹೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ನಾನೇನು ಹೇಳಿ, ಇದ್ರ ಬಗ್ಗೆ ನನಗೇನು ಗೊತ್ತಾಗುತ್ತೆ? ಅವತ್ತು ನಾನು ಹಣ್ಗಳು ಕೊಟ್ಟಿದ್ದಕ್ಕೆ ನೀವು ಬೇಡ ಅಂದ್ರಲ್ಲ, ನಾನು ಇದರಲ್ಲಿ ತಲೆ ಹಾಕಲ್ಲಪ್ಪ ಅಂತ ಹೇಳ್ಬಿಟ್ಟು ಈ ಅನಿಕೇತ್ ಹೇಳ್ತಾ ಇರ್ತಾರೆ. ಇನ್ನು ಚಂಚಲ ಇದ್ದೋಳು ಈ ದರಿದ್ರದವಳನ್ನ ನಮ್ಮ ಮನೆಗೆ ಸೊಸೆ ಮಾಡಿಕೊಂಡು ದಿನ ಜಗಳ ಆಡೋದೇ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಜ್ಞಾನೇಶ್ ಇದ್ದವರು, ನೋಡಮ್ಮ ಇನ್ನು ಮುಂದೆ ಈ ಡಯೆಟ್ಟು ಅದು ಇದು ಆಳುಮುಳು ಅಧ್ವಾನ ಬಿಟ್ಟು ಸರಿಯಾಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಇರೋದು ಕಲಿಯಮ್ಮ, ಮನೇಲಿ ಜಗಳಗಳನ್ನೆಲ್ಲ ಆಡಿಸ್ಬೇಡ ಅಂತ ಹೇಳ್ಬಿಟ್ಟು ಜ್ಞಾನೇಶ್ ಹೇಳ್ತಾರೆ. ನೋಡು ಮೋನಿಕಾ, ಇನ್ನು ಮುಂದೆ ಈ ರೀತಿ ಎಲ್ಲ ಮಾಡಬೇಡ, ತಗೋ ಇದನ್ನು ತಿನ್ನು ಅಂತ ಹೇಳ್ಬಿಟ್ಟು ಗೀ ರೈಸ್ನ ಅವಳು ಕೈಗಿಟ್ಟು ಅಲ್ಲಿಂದ ಇವಳು ದಿನ ಇದ್ದಿದ್ದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಎದ್ದು ಹೋಗ್ತಾರೆ. ಗೌರಿ ಮೇಲಂತೂ ಈಗ ವಿವೇಕ್ಗೆ ತುಂಬ ಮರ್ಯಾದೆ ಗೌರವ ಜಾಸ್ತಿ ಆಗಿರುತ್ತೆ. ಸೊ ಇನ್ನು ಮನೇಲೆಲ್ಲ ಸಾಯಂಕಾಲ ಊಟ ಮಾಡಬೇಕಾದ್ರೆ ಎಲ್ಲರಿಗೂ ಊಟನ ಬಡಿಸ್ತಾ ಇರ್ತಾರೆ ಗೌರಿ ಮತ್ತು ಆಶಾ. ಆದರೆ ಯಾರೂ ಸಹ ಊಟದ ಕಡೆ ಗಮನನೇ ಕೊಡ್ತಾ ಇರಲ್ಲ. ಉಪ್ಪಿನಕಾಯಿ ಹಾಕ್ಲಾ ಅಂದರೆ ಹಾಕು ಅಂತ ಹೇಳ್ಬಿಟ್ಟು ತೊಟ್ಟೆ ತುಂಬ ಬರೀ ಉಪ್ಪಿನಕಾಯಿ ಹಾಕ್ಸ್ಕೊತಾರೆ. ವಿವೇಕು, ಇದೇನಿದು ಇಷ್ಟೊಂದು ಉಪ್ಪಿನಕಾಯಿ ಹಾಕಿದೆಯಲ್ಲ ಪುಣ್ಯವತಿ ಅಂದಾಗ, ನಿಮ್ಮ ಕಣ್ಣು ಎಲ್ಲಿದೆ ರೀ? ನೀವು ಬರೀ ಫೋನ್ ನೋಡ್ಕೊಂಡೇ ಕೂತಿರೋದಾಯಿತು. ಮನೆಯವರೆಲ್ಲ ಫೋನ್ ನೋಡ್ತಾ ಇರ್ತಾರೆ. ಸರಿತಾ, ಚಂಚಲ, ಜ್ಞಾನೇಶ್ ಎಲ್ಲರಿಗೂ ಸಹ ಊಟ ಏನು ಬೇಕು ಬೇಡ ಅನ್ನೋದು ಒಂದು ಪ್ರಜ್ಞೆನೇ ಇರಲ್ಲ. ಮೋನಿಕಾಗೆ ಒಂದು ಮಣ ಉಪ್ಪಿನಕಾಯಿ ಹಾಕಿದ್ರು ಹಾಕು ಅಂತಿರ್ತಾಳೆ. ಗೌರಿ, ಇದೇನು ಇಷ್ಟೊಂದು ಉಪ್ಪಿನಕಾಯಿ ಹಾಕಿದೆ ಅಂತ ಆಮೇಲೆ ಕೇಳ್ತಾಳೆ. ಅಲ್ಲ, ನೀವೆಲ್ಲ ಏನು ಮಾಡ್ತಾ ಇದ್ದೀರಾ? ನಿಮ್ಮ ಕಣ್ಣು ಊಟದ ಮೇಲೆ ಇರಬೇಕೆ ಹೊರತು ಫೋನಲ್ಲ ಅಂತ ಹೇಳ್ಬಿಟ್ಟು ಫೋನಲ್ಲಿ ಊಟದೆಲ್ಲ ಫೋಟೋ ತೆಗೆದು ಎಲ್ಲರಿಗೂ ಗ್ರೂಪಲ್ಲಿ, ಕುಟುಂಬದ ಗ್ರೂಪಲ್ಲಿ ಹಾಕ್ತಾಳೆ. ಎಲ್ಲರೂ ಇದೇನಿದು ಈ ಫೋಟೋ ಕಳಿಸಿದ್ಯಾ ಅಂತ ಸರಿತಾ ಕೇಳಿದಾಗ, ಇನ್ನೇನಂತೆ ಎಲ್ಲರೂ ಸಹ ಊಟ ಮಾಡಲಾರ್ದ ಬರೀ ಫೋನ್ ನೋಡ್ತಾ ಇದ್ದೀರಲ್ಲ ಅಂದಾಗ ಅಜ್ಜಿ ಇದ್ದವರು, ಹೌದು ಸರಿತಾ, ನೀನು ದೊಡ್ಡೋಳಾಗಿ ಊಟ ದೇವ್ರು ಕೊಟ್ಟಿರೋ ನಮಗೆ ಭಾಗ್ಯ. ಎಷ್ಟೋ ಜನಕ್ಕೆ ಅನ್ನನೇ ಇರಲ್ಲ, ಅಂಥದ್ರಲ್ಲಿ ಊಟನ ಮುಂದೆ ಇಟ್ಕೊಂಡು ಫೋನ್ ನೋಡಿಕೊಂಡು ಕಾಲಹರಣ ಮಾಡ್ತಿರಲ್ಲ, ನಿಮಗೆಲ್ಲ ಏನು ಹೇಳಬೇಕು? ಆ ಕಾಲದಲ್ಲಿ ಫೋನೇ ಇರಲಿಲ್ಲ, ಎಲ್ಲರೂ ಒಬ್ಬರನ್ನ ಒಬ್ಬರು ಮಾತಾಡಿಕೊಂಡು ಊಟ ಮಾಡ್ತಿದ್ರು. ಕಣ್ಣು ತಟ್ಟೆ ಮೇಲೆ ಇರಬೇಕು, ಮನಸ್ಸು ಭಗವಂತನ ತಾವು ಇರಬೇಕು, ಅವಾಗ ಮಾತ್ರ ತೃಪ್ತಿಯಾಗಿ ಊಟ ಮಾಡೋಕ್ಕೆ ಸಾಧ್ಯ ಆಗೋದು. ನೀವೆಲ್ಲ ಏನು ಅಂದ್ಕೊಂಡಿದ್ದೀರಾ? ಈ ಫೋನ್ಗಳನ್ನೆಲ್ಲ ಒಂದಷ್ಟು ಹೊತ್ತು ನೀವು ಎತ್ತಿಟ್ರೆ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಟ್ರೈಗೆ ಫೋನ್ಗಳನ್ನೆಲ್ಲ ಹಾಕ್ಕೊಂಡು ಎತ್ತಿರ್ತಾರೆ. ಇನ್ನು ವಿವೇಕೆ ನಮ್ಮ ಗೌರಿ ಎಷ್ಟು ಬುದ್ಧಿವಂತೆ ಅನ್ನೋದು ಆಲೋಚನೆ ಬರ್ತಾ ಇರುತ್ತೆ. ಯಾಕೆಂದರೆ ಗೌರಿ ಅಷ್ಟು ಪ್ರೀತಿಯಿಂದ ಅಡುಗೆ ಮಾಡಿದ್ದಾಳೆ, ಊಟ ಬಡಿಸ್ತಾ ಇದ್ದಾಳೆ. ಆದರೆ ಒಬ್ರಿಗೂ ಪ್ರಜ್ಞೆ ಇಲ್ಲ, ಎಲ್ಲ ಫೋನ್ ಹಿಡ್ಕೊಂಡು ಕೂತಿದ್ದೀರಾ. ಇನ್ನು ಮುಂದೆ ಊಟ ಮಾಡಬೇಕಾದ್ರೆ 1 ಅವರ್ ಯಾರೂ ಸಹ ಫೋನ್ ನೋಡಬಾರ್ದು. ಸಂಬಂಧಗಳು ಯಾವ ರೀತಿ ಬೆಳೀತವೆ? ಬರೀ ಫೋನಲ್ಲೇ ಇದ್ಬಿಟ್ರೆ ಅದಕ್ಕೇ ದೂರ ಇರೋರ ಜೊತೆ ಮಾತಾಡೋಕ್ಕೆ ಫೋನ್ ಬಂತು, ಆದರೆ ಅಕ್ಕಪಕ್ಕ ಇರೋರನ್ನ ಫೋನು ಎಲ್ಲ ದೂರ ಮಾಡ್ತು. ಇದೇ ನಮ್ಮ ಪ್ರಪಂಚ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಯ್ಯೋ ಪಾಪ, ನೀವು ಹೇಳ್ತಾ ಇರೋದು ನಿಜ ಅಜ್ಜಿ, ಆದರೆ ಫೋನಿಂದ ಒಬ್ರಿಗೆ ಉಪಯೋಗ ಆಗಿದೆ. ತ್ರೀಶಾ ಅಂತ ಡಿಸೈನ್ ತುಂಬ ಚೆನ್ನಾಗಿ ಮಾಡ್ತಾಳೆ, ಆದರೆ ಅವಳು ಗಂಡ ಆಚೆಗೇ ಬಿಡಲ್ವಂತೆ. ಅವಳು ಫೋನಲ್ಲೇ ನಮಗೆ ಡಿಸೈನ್ಸ್ ಎಲ್ಲ ಕಳಿಸ್ತಾಳೆ ಅಂದಾಗ, ಯಾರೋ ಆ ಹುಡುಗಿ ಅಂತ ಹೇಳ್ಬಿಟ್ಟು ಸರಿತಾ ಕೇಳ್ತಾರೆ. ಅಯ್ಯೋ, ನಮ್ಮ ಆಫೀಸಲ್ಲಿ ಕಣಮ್ಮ ತ್ರೀಶಾ ಅಂತ ಹುಡುಗಿ ಡಿಸೈನ್ ಕಳಿಸ್ತಾಳೆ ಅಂದಾಗ, ಎಂಥ ಪಾಪಿಗಳು ಪಾಪ, ಆ ಹುಡುಗಿಗೆ ಅಷ್ಟು ಚೆನ್ನಾಗಿ ಕೆಲಸ ಮಾಡೋಕ್ಕೆ ಬಂದ್ರು ಬಿಡ್ದಿಲ್ದವ್ರು ಅವ್ರು ಎಂಥ ಅತ್ತೆ ಮಾವ ಗಂಡ ಅಂತ ಹೇಳ್ಬಿಟ್ಟು ಸರಿತಾ ಬೈತಾ ಇರ್ತಾರೆ. ಅದು ನಾವೇ ಅಮ್ಮ ಅಂತ ಹೇಳ್ಬಿಟ್ಟು ವಿವೇಕ್ ಹೇಳ್ಕೊತಾ ಇರ್ತಾರೆ. ಇನ್ನು ನೈಟು ಗೌರಿ ಡಿಸೈನ್ ಬಿಡಿಸ್ಬೇಕಲ್ಲ, ಇವ್ನು ಮಡಿಕೊಂಡ್ರೋ ಇಲ್ವೋ ಅಂತ ಹೇಳ್ಬಿಟ್ಟು ವಿವೇಕ್ನ ಎದ್ದು ನೋಡ್ತಾ ಇರ್ತಾಳೆ. ವಿವೇಕ್ ಇದ್ದವರು, ಇವತ್ತು ಏನೇ ಆಗಲಿ ನಿನ್ನ ರೆಡ್ ಹ್ಯಾಂಡಿಗೆ ಹಿಡಿಲಿಲ್ಲ ಅಂದರೆ ನನ್ನ ಹೆಸರು ವಿವೇಕ್ ಚಕ್ರವರ್ತಿನೇ ಅಲ್ಲ ಅಂತೇಳ್ಬಿಟ್ಟು ಆಲೋಚನೆ ಮಾಡ್ಕೊಂಡು ಮಲಗಿರೋ ಥರ ನಾಟಕ ಮಾಡ್ತಾ ಇರ್ತಾರೆ. ಗೌರಿ, ಇವ್ರು ಏನೇ ಮಾಡಿದ್ರು ಎದ್ದೋಳಲ್ಲ ಜಪ್ಪಾಯಿ ಅಂದರು ಅಂತೇಳ್ಬಿಟ್ಟು ಟೆಸ್ಟ್ ಮಾಡಿ ಈ ಕಡೆ ನಿಧಾನಕ್ಕೆ ಆ ರಂಗೋಲಿ ಬಿಡಿಸೋ ಪೇಪರ್ಸು ಅದೆಲ್ಲ ತಗೊಂಡು ಆ ಡೋರ್ನ ತೆಗೆದು ಆಚೆಗೆ ಹೋಗ್ತಾಳೆ. ಪುಣ್ಯವತಿ, ಇವತ್ತು ನೀನು ನನ್ನ ಕೈಯಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನನ್ನ ಏನು ಪೆಕ್ರ ಮಾಡ್ಕೊಂಡಿದ್ಯಾ ನೀನೇ ತ್ರೀಶಾ ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತೇಳ್ಬಿಟ್ಟು ವಿವೇಕು ಆಲೋಚನೆ ಮಾಡ್ತಾ ಇರ್ತಾರೆ. ಇನ್ನೂ ಮುಗೀತು, ಇನ್ನೇನಿದ್ರು ನನ್ನ ಕೆಲಸ ಅಷ್ಟೇ ಅಂತೇಳ್ಬಿಟ್ಟು ಗೌರಿ ನಿಧಾನಕ್ಕೆ ಆಚೆ ಹೋಗಿ ಯಾರಿಗೂ ಗೊತ್ತಾಗದಿರೋ ರೀತಿ ಒಂದು ಜಾಗದಲ್ಲಿ ಕೂತ್ಕೊಂಡು ರಂಗೋಲಿನ ಬಿಡಿಸ್ತಾ ಇರ್ತಾಳೆ. ವಿವೇಕ್ ಇದ್ದವರು ಎಲ್ಲ ಕಡೆ ಹುಡ್ಕೊಂಬಿಡ್ತಾರೆ. ಎಲ್ಲೋದ್ಲಿ ಇವಳು, ಅಲ್ಲ ಇಷ್ಟು ದಿನ ಇಲ್ಲಿ ಕೂತ್ಕೊಳ್ಳೋಳು ಅಲ್ಲಿ ಕೂತ್ಕೊಳ್ಳೋಳು, ಈಗ ನೋಡಿದ್ರೆ ಎಲ್ಲೂ ಪತ್ತೆನೇ
ಇಲ್ವಲ್ಲಪ್ಪ ಅಂತೇಳ್ಬಿಟ್ಟು ವಿವೇಕು ಹುಡುಕೊಂಡು ಬರ್ತಾರೆ. ಪುಣ್ಯವತಿ ಇವತ್ತು ನೀನು ಏನೇ ಆದರೂ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ. ಅದೇ ರೀತಿ ಗೌರಿ ಒಂದು ಕಾರಲ್ಲಿ ಹೋಗಿ ಕುತ್ಕೊಂಡು ಸ್ಕೆಚ್ನ ಮಾಡ್ತಾ ಇರ್ತಾಳೆ, ರಂಗೋಲಿನ ಬಿಡಿಸ್ತಾ ಇರ್ತಾಳೆ. ನಮ್ಮ ವಿವೇಕ್ ಸಾಹೇಬರು ಅಲ್ಲಿಂದ ಹುಡುಕೊಂಬರ್ತಾರೆ. ಅಲ್ಲಿಂದ ಗಾರ್ಡನ್ ಎಲ್ಲ ಕಡೆ ಹುಡುಕ್ತಾರೆ, ಎಲ್ಲೂ ಸಿಗೋದೇ ಇಲ್ಲ ಗೌರಿ. ಕೊನೆಗೆ ಕಾರಲ್ಲಿ ಕೂತಿರ್ತಾಳೆ. ಓಹೋ ಇಲ್ಲಿದೆಯಾ ನೀನು, ಇವತ್ತು ನೀನು ತಪ್ಪಿಸ್ಕೊಳಕ್ಕಾಗಲ್ಲ ಅಂತೇಳ್ಬಿಟ್ಟು ಡಿಸೈನ್ಸ್ನ ಬಿಡಿಸ್ತಾ ಇರ್ತಾಳಲ್ಲ ಗೌರಿ, ಹಿಂದೆಯಿಂದ ಹೋಗಿ ಡಿಸೈನ್ಸ್ನ ನೋಡ್ತಾ ಇರ್ತಾರೆ. ವಾವ್ ಎಷ್ಟು ಚೆನ್ನಾಗಿ ಬಿಡಿಸ್ತಾ ಇದ್ದಾಳೆ ಪುಣ್ಯವತಿ, ಈ ಒಂದು ಡಿಸೈನ್ ಇವಳ ಕೈಯಲ್ಲಿ ಈ ಕಲೆ ಇದ್ಕೊಂಡು ನಾವೇ ಇವಳನ್ನ ಆಚೆಗೆ ಬಿಡಲಿಲ್ವಾ, ಇಷ್ಟು ದಿನ ಇವಳು ಬೈದಿರೋದೆಲ್ಲ ನಮಗೇನ, ಆದ್ರೂ ನಾನು ಅದೇ ರೀತಿ ನಡ್ಕೊಬಿಟ್ಟೆ ಅಂತೇಳ್ಬಿಟ್ಟು ವಿವೇಕ್ ಯೋಚನೆ ಮಾಡ್ತಾ ಇರ್ತಾರೆ. ವಾವ್ ಇದಕ್ಕೆ ಗ್ರೇ ಕಲರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದಾಗ ಅವನು ಒಂದೊಂದೇ ಕಲರ್ನ ಎತ್ತಿ ಎತ್ತಿ ಕೊಡ್ತಾ ಇರ್ತಾರೆ. ಎಲ್ಲೋ ಹಾಕಿದ್ರೆ ಪರ್ಫೆಕ್ಟ್ ಅಂತೇಳ್ಬಿಟ್ಟು ಕೊಟ್ಟಾಗ ಈ ಕಡೆ ಯಾರು ಕೊಟ್ಟಿದ್ದು ನನಗೆ ಅಂತೇಳ್ಬಿಟ್ಟು ನಿಧಾನಕ್ಕೆ ಹಿಂದೆ ನೋಡ್ತಾಳೆ. ನಾನೇ ತ್ರಿಷಾ ಮೇಡಮ್ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಸರ್ ನೀವಾ ಅಂತೇಳ್ಬಿಟ್ಟು ಗೌರಿ ಎದ್ದೇಳ್ತಾಳೆ. ನಾನೇನೇ ತ್ರಿಷಾ ಮೇಡಮ್, ಪಾಪ ನೀವಿಷ್ಟು ಚೆನ್ನಾಗಿ ಸ್ಕೆಚ್ ಮಾಡ್ತಾ ಇದ್ದೀರಲ್ಲ, ನಾನು ಬಂದು ನಿನಗೆ ಡಿಸ್ಟರ್ಬ್ ಮಾಡಿದ್ನ ಅಂದಾಗ ಎಲ್ಲ ನೋಡಿಬಿಟ್ರಾ ಅಂತೇಳ್ಬಿಟ್ಟು ಗೌರಿ ಕೇಳ್ತಾಳೆ. ಹಾಂ ಎಲ್ಲ ನೋಡಿಬಿಟ್ಟೆ, ಯಾವಾಗ ಬಂದ್ರಿ ಸರ್ ನೀವು ಅಂದಾಗ ನೀನು ಸ್ಟಾರ್ಟ್ ಮಾಡ್ದಲ್ಲ ಆವಾಗೇ ಬಂದೆ ನಾನು ಅಂತೇಳ್ಬಿಟ್ಟು ಈ ಕಡೆ ವಿವೇಕ್ ಹೇಳ್ತಿರ್ತಾರೆ. ಸರ್ ಅದು ಅದು ಅಂದಾಗ ಮೇಡಮ್ ನಿಧಾನಕ್ಕೆ ಹೇಳಿ ಮೇಡಮ್, ನೀವು ತ್ರಿಷಾ ಮೇಡಮು, ನೀವು ತುಂಬ ಚೆನ್ನಾಗಿ ಸ್ಕೆಚ್ ಬಿಡಿಸ್ತೀರಾ, ಇಂಥ ಒಳ್ಳೆ ಡಿಸೈನ್ ಬಿಡಿಸೋ ಕೈಗಳು ನಿಮ್ಮದು, ನಿಮಗೇನು ಪೆಟ್ಟಾಗಬಾರ್ದು, ನಿಧಾನ ಕೇಳಿರಿ ಅಂತೇಳ್ಬಿಟ್ಟು ಈ ಕಡೆ ವಿವೇಕ್ ಹೇಳ್ತಾ ಇರ್ತಾರೆ. ಸರ್ ಅದು ಅದು ಅಂದಾಗ ಏನದು ಅದು, ಯಾಕೆ ಮೇಡಮ್ ಇಷ್ಟೊಂದು ಹೆದರ್ಕೊತಾ ಇದ್ದೀರಾ, ಇಂಥ ಒಳ್ಳೆ ಕಲೆ ಇದೆ ನಿಮಗೆ, ನೀವು ಹೆದರ್ಕೋಬಾರ್ದು ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾ ಇರ್ತಾರೆ. ಸರ್ ಅಂದಾಗ ಯಾಕೆ ಸುಳ್ಳು ಹೇಳಿದೆ, ನೀನೇ ಈ ಡಿಸೈನ್ ಮಾಡ್ತಿರೋದು ಅಂತ ನಿಜ ಹೇಳಿದ್ರೆ ನಾನೇನಾದರೂ ಮಾಡ್ಬಿಡ್ತಿದ್ನ ನಿನಗೆ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಅದು ಹಂಗಲ್ಲ ಸರ್ ಅಂದಾಗ ಮತ್ತೆ ಇನ್ನೆಂಗೆ ಅಂದಾಗ ಸರ್ ಅವತ್ತು ನಾನು ನಿಮ್ಮ ಫ್ಯಾಕ್ಟ್ರಿಗೆ ಬಂದಾಗ ನಿಮಗೆ ಡಿಸೈನ್ಸ್ ಇಲ್ಲ ಚೆನ್ನಾಗಿಲ್ಲ ಅಂತೇಳ್ಬಿಟ್ಟು ಕೂಗಾಡ್ತಿದ್ರಲ್ವಾ, ನಾನು ಅವತ್ತು ನಿಮಗೆ ಡಿಸೈನ್ಸ್ ಮಾಡಿಕೊಟ್ಟಿದ್ದಕ್ಕೆ ನೀವು ಅದನ್ನು ನೋಡಲೂ ಇಲ್ಲ, ನನ್ನ ಬರೀ ಗೌರಿ ಅಂತ ನೋಡಿದಾರ ವಿನಃ ಅದಕ್ಕಿಂತ ಆಚೆ ಗೌರಿ ಏನು ಅಂತ ನೋಡೇ ಇಲ್ವಲ್ಲ ಸರ್, ನನ್ನಲ್ಲೂ ಒಂದು ಕಲೆ ಇದೆ, ನನಗೂ ಒಂದು ಬೆಲೆ ಇದೆ ಅನ್ನೋದನ್ನ ಒಂದು ದಿವಸನೂ ಒಬ್ಸರ್ವ್ ಮಾಡಲೇ ಇಲ್ವಲ್ಲ ಸರ್, ಅದಕ್ಕೆ ಈ ರೀತಿ ಕಣ್ಣ ಮುಚ್ಚಾಲೆ ಆಡಿಕೊಂಡು ನಾನು ಸ್ಕೆಚ್ನ ಮಾಡಬೇಕಾಯ್ತು ಅಂತೇಳ್ಬಿಟ್ಟು ಗೌರಿ ಹೇಳ್ತಾ ಇರ್ತಾಳೆ. ಸೊ ನೀವು ಅವತ್ತು ನನ್ನ ಆಫೀಸ್ಗೆ ಬಂದಾಗ ಡಿಸೈನ್ ತೋರಿಸಿದ್ಕೆ ಅರ್ದು ಚೂರು ಮಾಡಿ ನನ್ನ ಮಕ್ಕದ ಮೇಲೆ ಎಸೆದ್ರ, ನನಗೆ ಇದನ್ನೆಲ್ಲ ಮಾಡೋ ಯೋಗ್ಯತೆ ಇಲ್ಲ ಅಂತ ನಿಮ್ಮ ಮನಸ್ಸಿಗೆ ಅನಿಸ್ಬಿಡ್ತೇನೋ, ಆದರೆ ಗೌರಿಲೂ ಒಂದು ಕಲೆ ಇದೆ ಅನ್ನೋದನ್ನ ನೀವು ಒಪ್ಕೊಂಡೇ ಇಲ್ಲ, ಅದೇ ಸ್ಟಾಪ್ ಮಾಡ್ತಾ ಅಂದ್ಕೊಂಡ್ಮೇಲೆ ವಾವ್ ಸೂಪರ್ ಆಗಿದೆ ಅಂತ ಹೇಳಿದ್ರ, ಅವತ್ತೇ ಗೊತ್ತಾಯಿತು ನೀವು ನನಗೆ ಏನು ಬೆಲೆ ಕೊಟ್ಟಿದ್ದೀರಾ ಅಂತ, ಅದಕ್ಕೆ ಈ ಥರ ಕದ್ದು ಮುಚ್ಚಿ ಡಿಸೈನ್ಸ್ ಮಾಡಿಕೊಡ್ಬೇಕಾಯ್ತು ಸರ್, ತಪ್ಪಿದ್ರೆ ಕ್ಷಮಿಸಿ ಅಂದಾಗ, ಆದರೂ ನೀನು ಈ ಥರ ಮುಚ್ಚಿಡಬೇಕಾಯ್ತು, ನೀನೇ ತ್ರಿಷಾ ಅಂತ ಹೇಳಿದರೆ ನಾನು ಬೇಡ ಅಂತಿದ್ನ, ತಗೋ ಈ ದುಡ್ಡನ್ನ ಅಂತ ಹೇಳ್ಬಿಟ್ಟು ಗೌರಿಗೆ ದುಡ್ಡು ಕೊಡ್ತಾರೆ. ಏನಕ್ಕೆ ಸರ್ ಅಂದಾಗ ಇದು ನಾನು ನಿನ್ನ ಕಲೆಗೆ ಕೊಡ್ತಿರೋ ದುಡ್ಡು, ಇವಾಗ ನೀನು ಮಾಡಿಕೊಟ್ಟಿದ್ರು ಪಿಂಟುನೂ ಇದು ಕೊಡ್ತಾ ಇದ್ದು ತಾನೆ, ಸೊ ನಾನು ನಿನಗಿಲ್ಲೇ ಕೊಡ್ತಿದ್ದೀನಿ ಅಂದಾಗ ಸರ್ ಈ ದುಡ್ಡು ಬೇಡ ಅಂದಾಗ, ಯಾಕೆ ಬೇಡ, ಗಂಡ ಹೆಂಡ್ತಿ ನಡುವೆ ಈ ದುಡ್ಡಿಂದು ವಿಚಾರ ಬರಬಾರ್ದು ಸರ್ ಅಂದಾಗ, ನೋಡು ಇದು ಗಂಡ ಹೆಂಡ್ತಿ ನಡುವೆ ಬಂದಿರೋ ವಿಚಾರ ಅಲ್ಲ, ಇದು ಕೆಲಸಕ್ಕೆ ಸಂಬಂಧಪಟ್ಟಿದ್ದು, ನೀನು ಸ್ಕೆಚ್ ಮಾಡಿದ್ಯಾ, ತುಂಬ ಒಳ್ಳೆ ಡಿಸೈನ್ ಕೊಟ್ಟಿದ್ಯಾ, ಅದಕ್ಕೆ ಇದು ಸ್ಯಾಲ್ರಿ ಅಂತ ಅನ್ಕೋ, ಇದನ್ನು ನೀನು ಏನು ಬೇಕಾದರೂ ಮಾಡ್ಕೋ, ನಾನು ಕೇಳಲ್ಲ ಅಂದಾಗ, ಆದ್ರೂ ಸರ್ ಈ ದುಡ್ಡು ನನಗೆ ಬೇಡ ಅಂತಂದಾಗ, ನಾನು ಏನು ಮಾಡ್ತೀನಿ ಅಂತ ನೀವು ತಿಳ್ಕೊಬೇಕು ಅಂದಾಗ ಅದ್ರ ವಿಚಾರ ನನಗೆ ಬೇಡ, ನೀನು ಏನಾದರೂ ಮಾಡ್ಕೋ, ಇದು ನಿನ್ನ ಸ್ವಂತ ಸಂಪಾದನೆ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಸರ್ ಅದನ್ನ ನಾನು ಅಪ್ಪ ಅಮ್ಮಂಗೆ ಕೊಡ್ಬೋದಾ ಸರ್ ಅಂತ ಅಂದಾಗ, ಅದು ನಿನ್ನಿಷ್ಟ ಗೌರಿ, ನೀನು ದುಡ್ದಿರೋದು ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಇನ್ನು ಮಾರ್ನಿಂಗು ಸರಿತಾ ಕೂತಿರ್ತಾರೆ ಹಾಲಲ್ಲಿ. ಅತ್ತೆ ಅಂದ್ಬಿಟ್ಟು ಗೌರಿ ಬರ್ತಾಳೆ. ಏನು ಅಂತ ಅಂದ್ಬಿಟ್ಟು ಕೇಳಿದಾಗ, ಅತ್ತೆ ನಾನು ಸ್ವಲ್ಪ ನಮ್ಮ ಅಮ್ಮವ್ರ ಮನೆಗೆ ಹೋಗ್ಬಿಟ್ಟು ಬರ್ಬೋದಾ ತವ್ರ ಮನೆಗೆ ಅಂತೇಳ್ಬಿಟ್ಟು ಗೌರಿ ಕೇಳ್ತಾಳೆ. ಯಾಕೆ ಕಂಡೀಷನ್ ಮರ್ತೋಯ್ತಾ ನಿನಗೆ ಅಂತೇಳ್ಬಿಟ್ಟು ಸರಿತಾ ಕೇಳ್ತಾರೆ. ಏನು ಅಂದರೆ ನೀನು ಈ ಮನೆಗೆ ಬರಬೇಕಾದ್ರೆ ನಿನ್ನ ತವ್ರ ಮನೆ ಸಂಬಂಧನ ಕಳಚಿಬಿಟ್ಟು ಬರಬೇಕು ಅಂತ ಹೇಳಿದ್ದು ಮರ್ತೋಯ್ತಾ, ಇದೇನು ಇಷ್ಟು ದಿನ ಆದಮೇಲೆ ಇವಾಗ ತವ್ರ ಮನೆ ಕಡೆಗೆ ಎದ್ಬಿಟ್ಟಿದೆಯಲ್ಲ ಅಂತೇಳ್ಬಿಟ್ಟು ಸರಿತಾ ಕೇಳ್ತಾರೆ. ಅತ್ತೆ ಅದೇನೂ ಇಲ್ಲ, ಅಪ್ಪ ಅಮ್ಮನ ನೋಡ್ಕೊಂಬರ್ಬೇಕಿತ್ತು ಅಂತೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಇಲ್ಲ ಆಗಲ್ಲ ಅಂದಾಗ, ಯಾಕಮ್ಮ ಆಗಲ್ಲ, ಹೆಣ್ಮಕ್ಳು ಮದುವೆ ಆಗಿದ ತಕ್ಷಣವೇ ಆ ಸಂಬಂಧನ ಕಳ್ಸ್ಕೊಂಬಿಡ್ಬೇಕಾ, 20 ವರ್ಷ ಅವರು ಎತ್ತಿ ಸಾಕಿರಲ್ವೇನಮ್ಮ, ಗಂಡನ ಮನೆಗೆ ಬಂದಿದ್ದ ತಕ್ಷಣ ಯಾಕೆ ಅವ್ರನ್ನ ನೋಡಬಾರ್ದು, ಇದೆಂಥ ನ್ಯಾಯ ಅಮ್ಮ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಹೌದಮ್ಮ, ಈ ಪ್ರಪಂಚದಲ್ಲಿ ಹೆಣ್ಮಕ್ಳಿಗೊಂದು ನ್ಯಾಯ ಗಂಡು ಮಕ್ಳಿಗೊಂದು ನ್ಯಾಯ, ಯಾಕೆ ಎತ್ತಿ ಸಾಕಿ ಸಲ್ವಿ 20 ವರ್ಷ ಇವ್ರನ್ನ ಬೆಳೆಸಿ ಮದುವೆ ಮಾಡಿ ಕಳಿಸಿರ್ತಾರೆ, ಮದುವೆ ಆದಮೇಲೆ ತಂದೆ ತಾಯಿ ಮಕ್ಕನೇ ನೋಡೋಂಗಿಲ್ಲ ಅಂದರೆ ಏನಮ್ಮ ಪ್ರಯೋಜನ, ನಾವು ಇಷ್ಟು ದೊಡ್ಡ ಕುಟುಂಬದವರಾಗಿ ನಾವೇ ಈ ಥರ ಅನ್ಯಾಯ ಮಾಡಿದ್ರೆ ಬೇರೆಯವರು ಅಂತೇಳ್ಬಿಟ್ಟು ವಿವೇಕ್ ಗೌರಿ ಕಡೆ ಮಾತಾಡ್ತಾರೆ. ಬಿಡಮ್ಮ ಪುಣ್ಯವತಿ ಹೋಗಲಿ, ಅವ್ರ ಅಪ್ಪ ಅಮ್ಮನ ನೋಡ್ಕೊಂಬರ್ಲಿ ಅಂತೇಳ್ಬಿಟ್ಟು ಸರಿತಂಗೆ ವಿವೇಕ್ ಹೇಳ್ತಾರೆ. ಈ ಕಡೆ ಸರಿತನು ಅದನ್ನು ಯೋಚನೆ ಮಾಡ್ತಾಳೆ. ಒಂದು ಕ್ಷಣ ಯೋಚನೆ ಮಾಡಿ ವಿವೇಕ್ ಹೇಳ್ತಾರೆ, ಸರಿಯಾಗಿ ಇದೆ ಅಲ್ವಾ, ಇವಳನ್ನ ಯಾಕೆ ಹಿಡಿಬೇಕು ಪಾಪ, ಇಷ್ಟು ಒಳ್ಳೆ ಹುಡುಗಿ ಇವಳು, ನಾವು ಅಂದ್ಕೊಂಡಿರೋ ಗೌರಿ ಅಲ್ಲ ಇವಳು, ತುಂಬ ಒಳ್ಳೆ ಹುಡುಗಿ ಅಂತೇಳ್ಬಿಟ್ಟು, ಸರಿ ಆಯಿತು ವಿವೇಕ್ ಹೇಳ್ತಾ ಇದ್ದೀನಲ್ಲ ಹೋಗ್ಬಿಟ್ಟು ಬೇಗ ಬಾ ಅಂದಾಗ, ಸರಿ ಅತ್ತೆ ನೀವು ಹೇಳಾದ್ಮೇಲೆ ನಾನು ಹೋಗ್ಬಿಟ್ಟು ಬರ್ತೀನಿ, ಐ ಲವ್ ಯು ಅತ್ತೆ ಅಂದ್ಬಿಟ್ಟು, ರೀ ಇವತ್ತು ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು, ನಿಮಗೂ ಐ ಲವ್ ಯು ರೀ, ಒಂದು ಮುತ್ತು ಕೊಡ್ಲಾ ಅಂತೇಳ್ಬಿಟ್ಟು ಗೌರಿ ಕೇಳ್ತಾಳೆ. ನೋಡಿ ಇದೇ ನನಗಾಗಲ್ಲ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಯಾಕ್ರಿ ಹಿಂಗೆ ಆಡ್ತೀರಾ, ನಾನು ನಿಮ್ಮ ಹೆಂಡ್ತಿ ಅಲ್ವಾ ಅಂದಾಗ, ಸಾಕು ನುಲ್ದಿದ್ದು ಈಗ ಹೋಗಿ ಬೇಗ ಬಂದ್ಬಿಡು, ಅಲ್ಲೇ ಇರಬೇಡ ಅಂದಾಗ, ಯಾಕ್ರಿ ನನ್ನ ಮಿಸ್ ಮಾಡ್ಕೊತೀರಾ ಅಂತೇಳ್ಬಿಟ್ಟು ಗೌರಿ ಕೇಳ್ತಾಳೆ. ಆ ಥರ ಎಲ್ಲ ಏನೂ ಇಲ್ಲ, ನೀನು ಮನೇಲಿದ್ದರೆ ಎಲ್ಲ ಕೆಲಸನೂ ಆಗುತ್ತಲ್ಲ ಅಂದಾಗ, ಆಯಿತು ರೀ ನೀವು ಹೇಳಿದ್ದೀರ ಅಂದಮೇಲೆ ಪಕ್ಕ ನಾನು ಬರ್ತೀನಿ,
ಥ್ಯಾಂಕ್ ಯು ಸೋ ಮಚ್ ರೀ ಅಂದಾಗ ಬಾ ನಾನೇ ಡ್ರಾಪ್ ಮಾಡ್ತೀನಿ ಅಂತ ವಿವೇಕ್ ಹೇಳ್ತಾರೆ. ಏನು ಬೇಡ ರೀ ನಾನು ಹೋಗಿ ಬರ್ತೀನಿ ಆಟದಲ್ಲಿ ಅಂದಾಗ ಸರಿ ಆಯಿತು ನಿನ್ನಿಷ್ಟ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಒಟ್ಟಿನಲ್ಲಿ ಇವರಿಬ್ಬರು ನಡುವೆ ಸಂಬಂಧಗಳು ಗಟ್ಟಿ ಆಗ್ತಾ ಇದ್ದಾವೆ, ಪ್ರೀತಿ ಜಾಸ್ತಿ ಆಗ್ತಾ ಇದೆ. ನೋಡೋಣ ಸರಿತನ್ಗೆ ಕೋಪ ಕರಗುತ್ತಾ, ಗೌರಿಗೆ ಇನ್ನೂ ತಂದೆ ತಾಯಿಗೆ ಕಷ್ಟ ನಿವಾರಣೆ ಮಾಡಿ ಬರ್ತಾಳ, ಎಲ್ಲವೂ ಸಹ ನೋಡೋಣ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.